ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ. ಈ ದಿನದ ವಿಷಯ ಸಣ್ಣ ಉಳಿತಾಯ. ಸಣ್ಣ ಉಳಿತಾಯ ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎನ್ನುವುದಕ್ಕಾಗಿ ಒಂದು ಸಣ್ಣ ಸಂಚಿಕೆ. ಇಂದಿನ ದುಡಿಯುವ ಯುವಕ ಯುವತಿಯರಲ್ಲಿ ಗಳಿಸುವುದಕ್ಕೆ ಇರುವಷ್ಟು ಸಮಯ ಉಳಿಸುವುದಕ್ಕೆ ಇಲ್ಲ. ಅದು ನನಗೆ ಅರ್ಥ ಆಗತ್ತೆ. ಯಾಕೆಂದ್ರೆ ದಿನದ 24 ಗಂಟೆಯಲ್ಲಿ ಸರಿಸುಮಾರು 8 ರಿಂದ 10 ಗಂಟೆ ದುಡಿಯುವುದಕ್ಕೆ ಹೋಗ್ತದೆ. ಹಾಗೆ ನಿದ್ದೆ 8 ರಿಂದ 9 ಗಂಟೆ, ನಂತರ ಪ್ರಾಥಮಿಕ ಕೆಲಸಗಳು ಅದೊಂದು 2 ಗಂಟೆ. ಹಾಗಾಗಿ ಕೊನೆಗೂ ಸಹ ತಮ್ಮ ಸ್ವಂತ ಕೆಲಸಗಳಿಗಾಗಿ ಅಥವಾ ತಮ್ಮ ಖಾಸಗಿ ಕೆಲಸಗಳಿಗಾಗಿ ಸಮಯವನ್ನ ಮೀಸಲಿಡಲಿಕ್ಕೆ ಅವರಿಗೆ ಆಗ್ತಾನೆ ಇಲ್ಲ. ಉಳಿದ ಕೆಲವೇ ಸಮಯದಲ್ಲಿ ಸಣ್ಣ ಸಮಯವನ್ನ ಕೊಟ್ರೆ ನನ್ನ ಜೊತೆ ನೀವು ಸಹ ಬರಬಹುದು, ದೀರ್ಘ ನಿದ್ದೆಯಲ್ಲಿ ಕನಸು ಕಾಣಬಹುದು ಅಂತ. ಹಾಗೆ ಎಚ್ಚರವಾಗಿದ್ದಾಗ ನನಸನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ. ಬಹುಶಃ ಅಂದು ನಿಮ್ಮ ತಂದೆ ತಾಯಿ ಬರೀ ಕನಸನ್ನು ಕಂಡಿದ್ರೆ ಇಂದು ನನಸಾಗುತ್ತಿರಲಿಲ್ಲ. ಅವರು ಸಹ ಇದ್ದ ಗಳಿಕೆಯಲ್ಲಿಯೇ ಉಳಿತಾಯವನ್ನ ಮಾಡಿ ನಿಮ್ಮನ್ನ ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸ, ಮದುವೆ ಅಲ್ಲಿಯ ಹಂತದವರೆಗೆ ತಲುಪಿಸಿದಂತಹ ಒಂದು ವ್ಯವಸ್ಥೆಗೆ ಸಣ್ಣ ಉಳಿತಾಯವು ಕಾರಣವಾಗಿರುತ್ತದೆ ಎಂದರೆ ತಪ್ಪಲ್ಲ. ನಮ್ದೆಲ್ಲ ಟೆಸ್ಟ್ ಮ್ಯಾಚ್ ಕಾಲ, ಆದರೆ ನಿಮ್ಮ ಕಾಲ ಆಗಲ್ಲ. 2020 ಮ್ಯಾಚ್. ವೇಗವಾಗಿ ರನ್ ಸೇರಿಸಬೇಕು, ವೇಗವಾಗಿ ಗೆಲ್ಲಬೇಕು, ಅಂತಹ ಪರಿಸ್ಥಿತಿ ಇದೆ. ಹಾಗಾಗಿ ನಿಮಗೆ ಸಮಯವನ್ನು ಉಳಿಸುವುದು ಕಷ್ಟದ ಕೆಲಸ. ಆದರೂ ಸಹ ಸಣ್ಣ ಉಳಿತಾಯಕ್ಕೆ ಸಣ್ಣ ಸಮಯವನ್ನ ಕೊಟ್ರೆ ಸಣ್ಣ ಮಾಹಿತಿ ನೀಡಲು ಸಾಧ್ಯ. ಈಗ ಉಳಿತಾಯದಲ್ಲಿ ಎಷ್ಟು ವಿಧ ಅಂತ ನೋಡೋಣ. ಉಳಿತಾಯದಲ್ಲಿ 2 ವಿಧ ಇದೆ. ಒಂದು ನೇರ ಉಳಿತಾಯ, ಇನ್ನೊಂದು ಪರೋಕ್ಷ ಉಳಿತಾಯ. ನೇರ ಉಳಿತಾಯ ಅಂದರೆ ನೀವು ನಿಮ್ಮ ಗಳಿಸಿದ ಹಣವನ್ನ ಉಳಿಸುವ, ಹೂಡಿಕೆ ಮಾಡುವ ವ್ಯವಸ್ಥೆ. ಪರೋಕ್ಷ ಉಳಿತಾಯ ಅಂದರೆ ಅಗತ್ಯವಿಲ್ಲದ ವಸ್ತುಗಳನ್ನ ಕೊಂಡುಕೊಂಡು ವ್ಯರ್ಥ ಮಾಡುವುದನ್ನ ನಿಲ್ಲಿಸಿದರೆ ಅದು ಸಹ ಪರೋಕ್ಷ ಉಳಿತಾಯ. ಒಂದಕ್ಕೊಂದು ಉಚಿತ ಎಂದು ಒಂದನ್ನ ಅನಿವಾರ್ಯವಾಗಿ ಕೊಂಡು ವ್ಯರ್ಥ ಮಾಡುವುದಕ್ಕಿಂತ ಒಂದರದ್ದೇ ಹಣವನ್ನ ಹಾಕಿ ಒಂದನ್ನೇ ಕೊಂಡರೆ ಇನ್ನೊಂದರ ಹಣ ನಿಮಗೆ ಉಳಿದ ಹಾಗೆ. ಇದು ಪರೋಕ್ಷ ಉಳಿತಾಯ. ಸಣ್ಣ ಉಳಿತಾಯ ಯಾಕೆ ಮಾಡಬೇಕಪ್ಪ ಅಂತಂದ್ರೆ ಅನಿರೀಕ್ಷಿತ ಘಟನೆಗಳಿಗಾಗಿ ಕೆಲವೊಮ್ಮೆ ಬೇಕು. ಹಾಗೆ ನಿರೀಕ್ಷಿತ ಘಟನೆಗಳಿಗಾಗಿ ಸಹ ಸಣ್ಣ ಉಳಿತಾಯದ ಅವಶ್ಯಕತೆ ಇರುತ್ತದೆ. ನಿರೀಕ್ಷಿತ ಘಟನೆಗಳು ಅಂತಂದ್ರೆ ಹುಟ್ಟುಹಬ್ಬ, ಮುಂಜಿ, ವಿದ್ಯಾಭ್ಯಾಸ, ಮದುವೆ ಇತ್ಯಾದಿ ಕಾರ್ಯಕ್ರಮಗಳು. ಅದೇ ಅನಿರೀಕ್ಷಿತ ಘಟನೆಗಳು ಅಂದ್ರೆ ಅಪಘಾತ, ಆಕಸ್ಮಿಕ, ಅನಾರೋಗ್ಯ, ಹಾಗೆ ನಮಗೆ ಅರಿವಿಲ್ಲದಂತೆ ಆಗುವಂತಹ ಕೆಲವೊಂದು ಅವಘಡಗಳು. ಹನಿ ಹನಿ ಕೂಡಿದ್ರೆ ಹಳ್ಳ, ಹಾಗೆ ಮನಿ ಮನಿ ಕೂಡಿದ್ರೆ ಉಳಿತಾಯ. ಇನ್ನು ಹಲವು ಯುವಕ ಯುವತಿಯರ ತಿಂಗಳ ಸಂಬಳದಲ್ಲಿ ವಿದ್ಯಾಭ್ಯಾಸದ ಲೋನ್, ವಾಹನದ ಲೋನ್, ಇಎಂಐ ಇತ್ಯಾದಿ ಕಡಿತ ಆದ ನಂತರವೂ ಸಹ ಉಳಿಯುವ ಹಣವನ್ನ ತಮ್ಮದೇ ಆದ ಸ್ಯಾಲರಿ ಅಕೌಂಟ್ ನಲ್ಲಿ ಇಟ್ಕೊಳ್ತಾರೆ. ಕೆಲವೊಂದು ಕಡೆ ಸ್ಯಾಲರಿ ಅಕೌಂಟ್ ಅಲ್ಲಿ ಶೂನ್ಯ ಬಡ್ಡಿ ದರ ಇರುತ್ತೆ. ಅದು ಇವರಿಗೆ ಅರಿವಿಲ್ಲದೆ ಬಡ್ಡಿಯನ್ನ ಕೊಡದಂತಹ ಒಂದು ವ್ಯವಸ್ಥೆಯಲ್ಲಿ ತೊಡಗಿರುತ್ತದೆ. ಹಾಗಾಗಿ ಸಣ್ಣ ಉಳಿತಾಯ ಮಾಡಬೇಕು ಅಂತಂದ್ರೆ ಸ್ಯಾಲರಿ ಅಕೌಂಟ್ ಅಲ್ಲಿ ಉಳಿದಂತಹ ಹಣವನ್ನು ಸಹ ಉಳಿತಾಯ ಮಾಡಬಹುದು. ಸಣ್ಣ ಉಳಿತಾಯ ಮಾಡುವಾಗ ಬಡ್ಡಿ, ಭದ್ರತೆ ಮತ್ತು ವಿಶಾಲ ಜಾಲವನ್ನ ನೋಡಬೇಕಾಗತ್ತೆ. ಯಾಕೆಂದ್ರೆ ಕೆಲವೊಮ್ಮೆ ಖಾಸಗಿ ವ್ಯವಸ್ಥೆಯಲ್ಲಿ ಬಡ್ಡಿ ಜಾಸ್ತಿ ಕೊಡಬಹುದು, ಆದರೆ ಭದ್ರತೆಯ ವ್ಯವಸ್ಥೆ ಇರಲಿಕ್ಕಿಲ್ಲ. ಹಾಗೆ ಕೆಲವೆಡೆ ಭದ್ರತೆ ಇರಬಹುದು, ಆದರೆ ಬಡ್ಡಿ ಕಡಿಮೆಯೂ ಇರಬಹುದು. ಸಣ್ಣ ಉಳಿತಾಯಕ್ಕೆ ಬಡ್ಡಿ ಮೊದಲ ಆದ್ಯತೆ ಆಗಬೇಕು, ಹಾಗೆ ಭದ್ರತೆ ಎರಡನೆಯ ಆದ್ಯತೆ ಆಗಬೇಕು. ನಂತರ ಬರುವುದು ವಿಶಾಲ ಜಾಲ. ಈಗಂತೂ ಇಂಟರ್ನೆಟ್ ಯುಗ. ಹಾಗಾಗಿ ಮನೆಯಲ್ಲೇ ಕೂತು ವಿಶಾಲ ಜಾಲ ಎಲ್ಲೇ ಇದ್ದರೂ ಸಹ ವ್ಯವಹರಿಸುವ ವ್ಯವಸ್ಥೆಗಳು ಸಹ ಬಂದಿದೆ. ಹಾಗಾಗಿ ಸಣ್ಣ ಉಳಿತಾಯಕ್ಕೆ ಇಂದು ಸಕಾಲ. ಇನ್ನು ಕೆಲವರಲ್ಲಿ ದೊಡ್ಡ ಉಳಿತಾಯ ಮಾಡುವಂತಹ ವಿಚಾರವೂ ಇರುತ್ತದೆ.
ಉಳಿತಾಯದಲ್ಲಿ ದೊಡ್ಡ ರಿಸ್ಕ್ ಇರುತ್ತೆ. ಆದರೆ ಸಣ್ಣ ಉಳಿತಾಯದಲ್ಲಿ ಸಣ್ಣ ಏರಿಕೆ ಇರುತ್ತದೆ, ಹೆಚ್ಚು ರಿಸ್ಕ್ ಇರುವುದಿಲ್ಲ. ಆದ್ದರಿಂದಾಗಿ ನೀವು ಎಷ್ಟೇ ದೊಡ್ಡ ಉಳಿತಾಯ ಮಾಡಿ, ಸಣ್ಣ ಉಳಿತಾಯವನ್ನು ಮಾಡಿ, ಇದು ನಿಮ್ಮ ಭವಿಷ್ಯಕ್ಕೆ ಸಹಾಯಕವಾಗಲಿದೆ. ಇನ್ನು ಸಣ್ಣ ಉಳಿತಾಯ ಎಲ್ಲಿ ಮಾಡಬಹುದು ಎನ್ನುವುದಕ್ಕೆ ಒಂದು ಹೋಲಿಕೆಯನ್ನ ಮಾಡೋಣ. ವಿವಿಧ ಆರ್ಥಿಕ ವ್ಯವಸ್ಥೆಗಳಲ್ಲಿ ಕೊಡುತ್ತಿರುವಂತಹ ಬಡ್ಡಿ, ಅದರ ಭದ್ರತೆ ಹಾಗೂ ಅದರ ವಿಶಾಲ ಜಾಲವನ್ನ ಈಗ ಹೋಲಿಕೆಯ ಮುಖಾಂತರ ತಿಳಿದುಕೊಳ್ಳೋಣ. ಮುಂದೆ ನೋಡಿ. ಹೋಲಿಕೆ ನೋಡಿದ್ರಲ್ಲ. ಈಗ ಬಡ್ಡಿ, ಭದ್ರತೆ ಮತ್ತು ವಿಶಾಲ ಜಾಲ ಇದನ್ನ ನೋಡಿದರೆ ಬಹುಶಃ ಅಂಚೆ ಕಚೇರಿ ಮೊದಲಿನಿಂದಲೂ ತನ್ನ ಬಡ್ಡಿ, ಭದ್ರತೆ ಮತ್ತು ವಿಶಾಲ ಜಾಲಕ್ಕೆ ಹೆಸರಾಗಿದೆ ಎಂದರೂ ತಪ್ಪಲ್ಲ. ಇದರ ಜೊತೆಗೆ ಒಂದು ಹೆಚ್ಚಿನ ಭದ್ರತೆ ಅಂದರೆ ಭಾರತ ಸರ್ಕಾರದ ನ್ಯಾಷನಲ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ಬರುವಂತಹ ಈ ಅಂಚೆ ಉಳಿತಾಯ ವ್ಯವಸ್ಥೆ ನಿಮಗೆ ಒಂದು ಪೂರಕ ಭದ್ರತೆ. ಅಂಚೆ ಕಚೇರಿ ಮೊದಲಿನ ಹಾಗಿಲ್ಲ. ಅಲ್ಲೂ ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ, ಎಟಿಎಂ ಇದೆ, ಆನ್ಲೈನ್ ಅಕೌಂಟ್ ಓಪನಿಂಗ್ ವ್ಯವಸ್ಥೆ ಇದೆ. ಹಾಗಾಗಿ ಒಂದು ಬಾರಿ ನೀವು ಅಂಚೆ ಕಚೇರಿಗೆ ಹೋಗಿ ಒಮ್ಮೆ ಅಕೌಂಟ್ ತೆರೆದರೆ ಪುನಃ ಅಂಚೆ ಕಚೇರಿಗೆ ಹೋಗುವ ಅವಶ್ಯಕತೆ ಬೀಳುವುದಿಲ್ಲ. ಅಂಚೆ ಕಚೇರಿಯಲ್ಲಿ ಲಭ್ಯವಿರುವಂತಹ ಹಲವು ಉಳಿತಾಯ ಖಾತೆಗಳ ವಿವರ ಇಲ್ಲಿದೆ. ಹಲವು ಯೋಜನೆಗಳ ವಿವರ ನೋಡಿದ್ರಲ್ಲ, ಬಡ್ಡಿಯನ್ನು ಸಹ ನೋಡಿದ್ರಲ್ಲ. ಬೇಕಿದ್ದರೆ ಈ ಬಡ್ಡಿಯ ಜೊತೆ ಇತರ ವ್ಯವಸ್ಥೆಗಳ ಬಡ್ಡಿಯನ್ನು ಸಹ ಹೋಲಿಕೆ ಮಾಡಿಕೊಂಡು ಹಣ ತೊಡಗಿಸಬಹುದು. ಸ್ನೇಹಿತರೆ, ನಿಮ್ಮ ಹೆಚ್ಚಿನ ಸಮಯವನ್ನ ಈ ಸಂಚಿಕೆಗೆ ಮೀಸಲಾಗಿರುವುದಿಲ್ಲ. ಯಾಕೆಂದ್ರೆ ನಿಮಗೂ ವಿಚಾರ ಮಾಡುವಷ್ಟು ಸಮಯ ಬೇಕು. ಮುಂದಿನ ಸಂಚಿಕೆಯಿಂದ ವಿವಿಧ ಖಾತೆಗಳು ಮತ್ತು ಸಣ್ಣ ಉಳಿತಾಯದ ವ್ಯವಸ್ಥೆಗಳು, ಅದನ್ನ ತೆರೆಯುವ ವಿಧಾನ, ಅದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳು, ಆನ್ಲೈನ್ ನಲ್ಲಿ ಓಪನ್ ಮಾಡುವ ವ್ಯವಸ್ಥೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೆ ಸಣ್ಣ ಉಳಿತಾಯಕ್ಕೆ ಸಣ್ಣ ಸಮಯವನ್ನು ಕೊಟ್ಟಂತಹ ನಿಮಗೆ ಧನ್ಯವಾದಗಳು. ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಹಾಗೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಂತಹ ವಿಷಯಗಳನ್ನ ಇತರರಿಗೂ ಹಂಚಿ, ಅದರಿಂದ ಹಲವರಿಗೆ ಉಪಯೋಗವಾಗಬಹುದು. ಮತ್ತೆ ಮುಂದಿನ ಸಂಚಿಕೆಗೆ ಕಾಯಿರಿ. ಧನ್ಯವಾದಗಳು. ಮತ್ತೆ ಸಿಗೋಣ.